ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯಾತಿಥಿಯಂದು ಆಚರಿಸಲಾಗುವ ಅತ್ಯಂತ ಪವಿತ್ರ ದಿನವಾಗಿದೆ. ಇದನ್ನು ಕ್ಷಯವಾಗದ ಅಂದ್ರೆ ಅಂತ್ಯವಿಲ್ಲದ ಪುಣ್ಯ ಮತ್ತು ಸಂಪತ್ತಿನ ದಿನವೆಂದು ನಂಬಲಾಗಿದೆ. ಈ ದಿನದಂದು ಪರಶುರಾಮನ ಜನನ, ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡುವುದು, ಗಂಗೆ ಭೂಮಿಗೆ ಇಳಿಯುವುದು ಮತ್ತು ಸುದಾಮನಿಗೆ ಕೃಷ್ಣನು ಸಂಪತ್ತು ನೀಡುವುದು ಮುಂತಾದ ಪ್ರಮುಖ ಪೌರಾಣಿಕ ಘಟನೆಗಳು ನಡೆದಿದ್ದವು ಎಂದು ನಂಬಲಾಗಿದೆ. ಅಕ್ಷಯ ತೃತೀಯ ಎಂಬ ಪದವು ಸಂಸ್ಕೃತ ಪದವಾಗಿದೆ. ಸಂಸ್ಕೃತದಲ್ಲಿ ಕ್ಷಯವಾಗದ ಅಂದರೆ ನಾಶವಾಗದ, ಕಡಿಮೆಯಾಗದ ಎಂದರ್ಥ. ಅಕ್ಷಯ ಅಂದರೆ ಶಾಶ್ವತ, ಅನಂತ ಎಂದರ್ಥ. ಮತ್ತು ತೃತೀಯ ವೈಶಾಖ ಮಾಸದ ಶುಕ್ಲಪಕ್ಷದ 3ನೇ ದಿನ ಎಂಬ ಪದಗಳಿಂದ ಇದು ಬಂದಿದೆ. ಈ ದಿನ ಮಾಡಿದ ದಾನ, ಪುಣ್ಯ ಮತ್ತು ಕೊಂಡುಕೊಂಡ ವಸ್ತುಗಳು ಎಂದಿಗೂ ಹೆಚ್ಚುತ್ತಲೇ ಇರುತ್ತವೆ ಎಂಬುದು ನಂಬಿಕೆ. ಅಕ್ಷಯ ತೃತೀಯದ ಆಚರಣೆಯ ಮಹತ್ವ. ಈ ದಿನವು ಸಕಲ ಶುಭಕಾರ್ಯಗಳಿಗೆ, ಹೊಸ ವ್ಯವಹಾರಗಳಿಗೆ ಮತ್ತು ಚಿನ್ನಾಭರಣ ಖರೀದಿಗೆ ಅತ್ಯಂತ ಪ್ರಶಸ್ತವಾಗಿದೆ. ಅಕ್ಷಯ ತೃತೀಯದಂದು ದಾನ ಮಾಡುವುದರಿಂದ ಅನಂತ ಫಲ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಇದು ವಿಶೇಷವಾಗಿ ಹಿಂದೂಗಳು ಆಚರಿಸುವ ಪವಿತ್ರ ದಿನ. ಕೃಷ್ಣ ಭಕ್ತರಿಗೆ ಇದು ಕುಬೇರ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯ ಪವಿತ್ರ ದಿನವೂ ಹೌದು. ಅಕ್ಷಯ ತೃತೀಯ ಮತ್ತು ಪೌರಾಣಿಕ ಹಿನ್ನೆಲೆಯ ಕಥೆಗಳು. ಶ್ರೀಕೃಷ್ಣ ಮತ್ತು ಕುಚೇಲನ ಕಥೆ. ದ್ವಾಪರ ಯುಗದಲ್ಲಿ ಕೃಷ್ಣನ ಬಾಲ್ಯಮಿತ್ರನಾದ ಕುಚೇಲನೆಂಬ ಬಡ ಬ್ರಾಹ್ಮಣನಿದ್ದನು. ಅವನು ಕೃಷ್ಣನನ್ನು ಭೇಟಿಯಾದದ್ದು ಈ ಅಕ್ಷಯ ತೃತೀಯ ದಿನದಂದು. ಅವರ ಮನೆಯ ದಾರಿದ್ರ್ಯದ ಪರಿಸ್ಥಿತಿಯಿಂದ ನೊಂದು ಅವನ ಹೆಂಡತಿ ಅವನಿಗೊಂದು ಸಲಹೆ ನೀಡಿದಳು. ನೀವು ಗೆಳೆಯ ಕೃಷ್ಣನ ಬಳಿಗೆ ಹೋಗಿ ಸಹಾಯ ಕೇಳಿ. ಅವನೀಗ ದ್ವಾರಕೆಯ ಮಹಾರಾಜನಾಗಿದ್ದಾನೆ. ಆಗ ನಮ್ಮ ಪರಿಸ್ಥಿತಿಯೂ ಬದಲಾಗಬಹುದು ಎಂದಳು. ಕುಚೇಲ ಶ್ರೀಕೃಷ್ಣನ ಬಳಿ ಹೋಗಲು ನಿರ್ಧರಿಸಿದನು. ಮನೆಯಲ್ಲಿ ಏನೂ ಇಲ್ಲದಿದ್ರೂ ಕೃಷ್ಣನಿಗೆ ತಿನ್ನಲು ಅವನ ಹೆಂಡತಿ ಹಿಡಿ ಅವಲಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಟ್ಟಳು. ಆತ ದ್ವಾರಕೆಯ ಕೃಷ್ಣನ ರಾಜಮಹಲಿಗೆ ಬಂದಾಗ ಕೃಷ್ಣನು ಧಾವಿಸಿ ಬಂದು ತನ್ನ ಗೆಳೆಯನನ್ನು ತಬ್ಬಿಕೊಂಡನು. ಅವನ ಪಾದಗಳನ್ನು ತೊಳೆದು ಸಕಲ ಭಕ್ಷ್ಯಗಳನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿದನು. ಅವನ ಮನೆಯ ಸಮಸ್ಯೆಗಳನ್ನೆಲ್ಲ ಆಸಕ್ತಿಯಿಂದ ಕೇಳಿದನು. ಕುಚೇಲನಿಗೆ ಹಿಡಿ ಅವಲಕ್ಕಿಯನ್ನು ಕೊಡಲು ನಾಚಿಕೆಯಾದ್ರೂ ಶ್ರೀಕೃಷ್ಣನು ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ದನು. ಕುಚೇಲನು ಅವನ ಬಳಿ ಏನನ್ನೂ ಕೇಳದೆ ಮನೆಗೆ ಹಿಂದಿರುಗಿದನು. ಆದರೆ ಮನೆ ತಲುಪಿದಾಗ ಅವನ ಮನೆಯ ಬಡತನ, ದುಃಖ, ಕಷ್ಟಗಳೆಲ್ಲವೂ ಮಾಯವಾಗಿದ್ದವು. ಸುಂದರವಾದ ಮಹಡಿ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಸೊಗಸಾದ ಬಟ್ಟೆಗಳನ್ನು ತೊಟ್ಟು ಇಷ್ಟವಾದ ಆಹಾರಗಳನ್ನು ಸೇವಿಸುತ್ತಾ ಸುಖ ಸಂತೋಷದಿಂದಿದ್ದರು. ಶ್ರೀಕೃಷ್ಣನ ನಿರ್ಮಲವಾದ ಸ್ನೇಹ, ಪ್ರೀತಿ ಮತ್ತು ಆಶೀರ್ವಾದದಿಂದ ಅವನು ಸಕಲ ಸಂಪತ್ತನ್ನು ಪಡೆದಿದ್ದನು. ದ್ರೌಪದಿಗೆ ಕೃಷ್ಣನ ವರವಾದ ಅಕ್ಷಯ ಪಾತ್ರೆ. ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಅವರೊಂದಿಗೆ ಹಲವಾರು ಋಷಿಮುನಿಗಳೂ ಕೂಡ ಇದ್ದರು. ಅವರಿಗೆ ಪ್ರತಿದಿನ ಊಟವನ್ನು ಒದಗಿಸುವುದು ದೊಡ್ಡ ಸಮಸ್ಯೆಯಾಗಿತ್ತು. ಈ ಸಂಕಷ್ಟದಲ್ಲಿ ಯುಧಿಷ್ಠಿರ ದೇವರಾದ ಸೂರ್ಯದೇವನನ್ನು ಭಕ್ತಿಯಿಂದ ಆರಾಧಿಸಿದನು. ಅವನ ಭಕ್ತಿಗೆ ಸಂತೋಷಗೊಂಡ ಸೂರ್ಯದೇವರು ಒಂದು ಅದ್ಭುತ ಪಾತ್ರೆಯನ್ನು ಕೊಟ್ಟನು. ಅದೇ ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆಯ ವಿಶೇಷತೆ: ಈ ಪಾತ್ರೆಯಲ್ಲಿ ಅನ್ನ ಎಂದಿಗೂ ಮುಗಿಯುವುದಿಲ್ಲ. ದಿನವಿಡೀ ಎಷ್ಟು ಜನ ಬಂದರೂ ಅವರಿಗೆ ಅನ್ನ ಸಾಕಾಗುತ್ತಿತ್ತು. ಆದರೆ ಅದಕ್ಕೆ ಒಂದು ನಿಯಮ ಇತ್ತು. ದ್ರೌಪದಿ ಊಟ ಮಾಡಿದ ನಂತರ ಮಾತ್ರ ಅನ್ನ ಮುಗಿಯುತ್ತಿತ್ತು. ಒಮ್ಮೆ ದುರ್ವಾಸ ಮುನಿಯು ಪಾಂಡವರನ್ನು ಪರೀಕ್ಷಿಸಲು ಬಂದರು. ಅವರು ತಮ್ಮ ಶಿಷ್ಯರೊಂದಿಗೆ ಊಟಕ್ಕೆ ಬರುತ್ತೇನೆ ಎಂದು ಹೇಳಿ ಸ್ನಾನಕ್ಕೆ ಹೋದರು. ಆದರೆ ಅದಕ್ಕೂ ಮೊದಲು ದ್ರೌಪದಿ ಊಟ ಮಾಡಿಬಿಟ್ಟಿದ್ದಳು. ಭಯಗೊಂಡ ದ್ರೌಪದಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು. ಕೃಷ್ಣನು ಬಂದು ಪಾತ್ರೆಯನ್ನು ನೋಡಿದಾಗ ಅದರಲ್ಲಿ ಒಂದು ಅನ್ನದ ಕಣ ಉಳಿದಿತ್ತು. ಅದನ್ನು ತಿನ್ನುತ್ತಿದ್ದಂತೆ ಎಲ್ಲರ ಹಸಿವು ತೃಪ್ತಿಯಾದಂತಾಯಿತು. ದುರ್ವಾಸ ಮುನಿ ಮತ್ತು ಅವರ ಶಿಷ್ಯರು ತೃಪ್ತಿಯಿಂದ ಊಟಕ್ಕೆ ಬರದೆ ಅಲ್ಲಿಂದಲೇ ಹೋದರು. ಅಕ್ಷಯ ತೃತೀಯ ಮತ್ತು ಪರಶುರಾಮ ಜನ್ಮದಿನ. ಅಕ್ಷಯ ತೃತೀಯಾದ ದಿನವು ವಿಷ್ಣುವಿನ ಅವತಾರವಾದ ಪರಶುರಾಮನ ಜನ್ಮದಿನವಾಗಿದೆ. ಪರಶುರಾಮನು ತನ್ನ ತಪಸ್ಸು ಮತ್ತು ಧರ್ಮಪಾಲನೆಯಿಂದ ಪ್ರಸಿದ್ಧನಾಗಿದ್ದನಂತೆ. ಈ ದಿನವನ್ನು ಪರಶುರಾಮ ಜಯಂತಿಯಾಗಿಯೂ ಆಚರಿಸಲಾಗುತ್ತದೆ. ಕಾಯಕವೇ ಕೈಲಾಸವೆಂದು ಪ್ರತಿಪಾದಿಸಿದ ಜಗಜ್ಯೋತಿ ಬಸವಣ್ಣನವರ
ಜನ್ಮದಿನಾಚರಣೆಯೂ ಆಗಿದೆ.